ಮಾತ್ರ ದೇಶಕ್ಕೆ ಯಾರು ಅಂತ ಕೇಳಿದ್ದೀರಿ? ನಾನಾ ಸರಿ ಅನೇಕ ವಿಧ ಎಲ್ಲರ ಬಾಯಿಂದ ಬರುವುದು ಉದ್ಗಾರವಾದರೆ ಹೇಗೆ? ಊಗೆ ಊಗೆ ಅನ್ನುವ ಹಾಗೆ ಈ ಜಯಘೋಷ ಕೇಳಬೇಕು ಅಂತಾದ್ರೆ ಸ್ವಲ್ಪ ನಾವು ಅಷ್ಟೇ ಖರ್ಚು ಮಾಡಬೇಕಾಗುತ್ತದೆ. ಮತ್ತೊಂದು ವಿಧದಲ್ಲಿ ಆಲೋಚನೆ ಮಾಡದೆ ಹೌದಂತಾದ್ರೆ ಯಾಕೆ ಈ ಜಯಘೋಷ? ನಮ್ಮ ಮೇಲಿನ ಭಯ ಪ್ರಜೆಗಳೆಲ್ಲ ಯಾವ ರೀತಿಯಾಗಿದ್ದಾರೆ ಅಂತ ಕೇಳಿದ್ರೆ, ನನ್ನ ಹೆಸರು ಕೇಳಿದ್ರೆ ಸಾಕು, ನಿಂತ ನಿಲುವು ಎಲ್ಲಿಂದ ಅವರಿಗೆ ಗೊತ್ತಿರುವುದಿಲ್ಲ. ಹಾಗಿರುವಾಗ ಏರಿದ್ದೇನೆ ಅಂದಾದ ಬೆಳಗ್ಗೆ ಇಲ್ಲಿ ಮಾತ್ರ ಕೌಂಡ್ಲಿಕ ಭೂಪ, ಹೊರಗಡೆ ಹೇಳುದು ಹೇಗೆ? ಪೂರ್ತ ಕೌಂಡ್ಲಿಕ. ಯಾಕೆ ಹೇಳುದು? ಇದಕ್ಕೆ ಕಾರಣ ಉಂಟು. ಹಿಂದಕ್ಕಾದ್ರೂ ಪಿತ್ರಾರ್ಜಿತವಾಗಿ ಒದಗಿ ಬಂದಂತಹ ಸಂಪತ್ತೇ ಹೌದಂತಾದ್ರೂ ನನ್ನದು. ಪರೋಕ್ಷವಾಗಿ ತಂದೆ ಮಾಡಿಟ್ಟದನ್ನ ತಿಂದು ಬದುಕ ಜಾತಿಯಲ್ಲ, ಏನನ್ನಾದ್ರೂ ಸಾಧಿಸಬೇಕು ಅನ್ನಂತಹ ನೆಲೆಗೆ ಬದ್ಧನಾಗಿ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡೆ. ಎಲ್ಲ ಅವರ ಪಾಲನ ತಲೆ ಒಡೆದಾದರೂ ಕೂಡ ಕಪ್ಪವನ್ನು ಸಂಗ್ರಹಿಸಿಕೊಂಡ ಹಾಗಾಗಿದೆ. ಈಗ ಕುಳಿತಲ್ಲಿಗೆ ಕಮಲಿಕರಾಯರೇ, ನಾವು ತಂದಿದ್ದೇವೆ, ನಾವು ಇಡೀ ಹೇಳು, ನಮ್ಮ ಭಂಡಾರ ತುಂಬಿದ್ರೆ ಸಾಕು. ಹಾಗಿದ್ರೆ ಯಾರಿಗೆ ಯಾವುದೇ ಸಮಸ್ಯೆ ಉಂಟಾ? ಇದ್ರು ಹೇಳುದಿಲ್ಲ. ಯಾಕೆ? ಭಯ. ಎಲ್ಲಿ ಭಯ ಇರ್ತದೋ ಅಲ್ಲಿ ಸಮಸ್ಯೆ ಇರುವುದಿಲ್ಲ. ಹಾಗಿದ್ರೆ ಏನೋ ಸಮಸ್ಯೆ ಇಲ್ಲ ಅಂತ ಆದ ಬಳಿಕ ಹಿಂದಿನಿಂದ ಏನೋ ಗದ್ದಲ ಕೇಳ್ತುಂಟು, ಯಾರಂತೆ ಬರುತ್ತೆ